ಚಾಟ್ ಬಾಟನ್ನು ಮಾಡಿದ್ದೀನಿ. ಚಾಟ್ ಬಾಟ್ ಅಂದರೆ ಒಂದು ಪ್ರಶ್ನೆನ ನಾನು ಈ ಚಾಟ್ ಬಾಟಿಗೆ ಕೇಳ್ತೀನಿ. ಇದು ಅದ್ವೈತದ ಪರ್ಸ್ಪೆಕ್ಟಿವಿಂದ ಮತ್ತು ಚಾರ್ವಾಕದ ಪರ್ಸ್ಪೆಕ್ಟಿವಿಂದ ನನಗೆ ಉತ್ತರವನ್ನು ಇವಾಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ AI ನಲ್ಲಿ ಇದೆ ಅಲ್ವಾ ಗುರುಗಳು, ಅದನ್ನು ನಾವು ಎರಡು ಇನ್ಸ್ಟೆನ್ಸಸ್ ತೊಗೊಂಡ್ಬಿಟ್ಟು ಒಂದಕ್ಕೆ ಅದ್ವೈತ ಫೀಡ್ ಮಾಡಿದ್ದೀವಿ, ಟ್ರೈನ್ ಮಾಡಿದ್ದೀವಿ, ಇನ್ನೊಂದಕ್ಕೆ ಮೆಟೀರಿಯಲಿಸ್ಟಿಕ್ ಚಾರ್ವಾಕದ ದೃಷ್ಟಿ. ಯಾಕೆಂದರೆ ಅದು ಅಪೋಸಿಂಗ್ ಆಗಿರುತ್ತೆ ಅಂತ ಅದು ಬೇರೆ ನಾವು ತತ್ವಗಳು ತೊಗೊಳ್ಬೋದಾಗಿತ್ತು. ದ್ವೈತ ಎಲ್ಲ ಬೇಡ ಅಂತ ಹೇಳಿದ್ದು ನಾವು ಅಪೋಸಿಂಗ್ ದೃಷ್ಟಿಯಿಂದ ಇಟ್ಕೊಂಡಿದ್ದೀವಿ. ಸಂಸ್ಕಾರ ಹೇಗೆ ಹೇಗೆ ಒಂದೇ ಪ್ರಶ್ನೆಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಉತ್ತರಗಳು ದೊರೆಯುತ್ತೆ ಅನ್ನೋದನ್ನು ಬರೋ ಪ್ರಶ್ನೆಗೆ ದೇಹ ಪ್ರಾಣವ ಇಂದ್ರಿಯಾಣ್ಯ ವಿಚನಂ ಅಂತ ದಕ್ಷಿಣಾಮುಖಿ ತತ್ವದ ಆಧಾರವಾಗಿ ಇಟ್ಕೊಂಡು ವಿಷಂ ಭ್ರಾಂತ್ ಅಂದರೆ ಎಲ್ಲರೂ ಭ್ರಾಂತಿಯಿಂದ ಏನೇನೋ ವಾದಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಆ ತತ್ವ ಆ ವ್ಯಾಮೋಹನ ಸಂಹಾರ ಮಾಡುವಂಥ ದಕ್ಷಿಣಾಮೂರ್ತಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿಕೊಂಡು ಒಂದು ದೇರ್ ಇಸ್ ಓನ್ಲಿ ಒನ್ ಸಬ್ಸ್ಟೆನ್ಸ್ ಕಾನ್ಷಿಯಸ್ನೆಸ್ ಅಂತ ಹೇಳಿ ಇವಾಗ ಇದು ತಮಗೆ ಚೀಟಿಯಲ್ಲಿದ್ದ ಪ್ರಶ್ನೆ ಏನಂದರೆ ಈಸ್ ಲೈಫ್ ಅ ಮೂವಿ ಆರ್ ಎ ಡ್ರೀಮ್ ಅನ್ನೋ ಪ್ರಶ್ನೆ. ಈ ಪ್ರಶ್ನೆನ LLMಗೆ ಕೇಳಿದಾಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ AI ಮಾಡೆಲ್ ಇದಕ್ಕೆ ಚಾರ್ವಾಕದ ಉತ್ತರವನ್ನು ನೋಡಿದಾಗ ಚಾರ್ವಾಕ ಹೇಳುತ್ತೆ ಲೈಫ್ ಇಸ್ ಅ ಸಾಲಿಡ್ ಮಟೀರಿಯಲ್ ರಿಯಾಲಿಟಿ. ನಿಜ ಅನ್ನೋದು ಈ ಪ್ರೆಸೆಂಟ್ ಅನ್ನೋದು ಮಾತ್ರ ಸತ್ಯ. ನಾನು ಯಾವುದನ್ನು ಕಾಣ್ತೀನೋ ಅದನ್ನು ಬಿಟ್ಟು ಬೇರೆ ಯಾವುದೇ ಸತ್ಯವಲ್ಲ. ಜೀವನ ಅನ್ನೋದು ಒಂದು ಚಲನಚಿತ್ರವೂ ಅಲ್ಲ ಅಥವಾ ಒಂದು ಕನಸು ಅಲ್ಲ ಅಂತ ಚಾರ್ವಾಕ ಹೇಳಿದಾಗ ಅದ್ವೈತ ವೇದಾಂತ ಹೇಳುತ್ತೆ ಜೀವನ ಅನ್ನೋದು ಒಂದು ಕನಸು ಮಾಯೆ. ಇವಾಗ ನಾವು ಸುಪ್ತ ಸ್ಥಿತಿಯಲ್ಲಿದ್ದಾಗ ನಾವು ಕಾಣುವಂತಹ ಕನಸು ನಾವು ಎಚ್ಚರಿಕೆ ಬಂದಾಗ ಅದು ನಮಗೆ ಸುಳ್ಳು ಅಂತ ಗೊತ್ತಾಗುತ್ತೆ. ಅದೇ ಥರ ನಮ್ಮ ಜೀವನವೂ ಅದೇ ಅಂತ ಹೇಳ್ತೇವೆ. ಇಲ್ಲಿ ನಾವು ಆತ್ಮದ ವಿಚಾರವಾಗಿ ತಿಳ್ಕೊಂಡು ಇದೇ ಆತ್ಮದ ವಿಚಾರವನ್ನು ತೋರಿಸ್ತಾ ದಕ್ಷಿಣಾಮೂರ್ತಿ ಅಷ್ಟಕ್ಕದ ಇನ್ನೊಂದು ವಿಶ್ವಪಶ್ಯತಿ ಕಾರ್ಯಕಾರಣತೆಗೆ ಹೇಗೆ ಕಾರ್ಯಕಾರಣ ಸ್ವರೂಪವನ್ನು ತೋರಿಸೋಕೆ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ವಿ. ಇದು ಸತ್ಕಾರ್ಯವಾದ ತೋರಿಸುತ್ತೆ. ಅಂದರೆ ಕ್ಲೇ ಅಥವಾ ಇದು ಮಣ್ಣು ಚಾಂದೋಗ್ಯದ ಉಪನಿಷತ್ತು ವಾಚಾರಂಭಣಂ ವಿಕಾರೋ ನಾಮಧೇಯ ವೃತ್ತಿಕೇತ್ಯೇವ ಸತ್ಯಂ ಅನ್ನೋದನ್ನು ತೋರಿಸುತ್ತೆ. ಉದಾಹರಣೆಗೆ ಕುಂಭಾಲಯ ಅಂತ ಎರಡಿದೆ, ಸ್ವರ್ಣಾಲಯ ಮತ್ತು ಕುಂಭಾಲಯ. ಸ್ವಾಮಿಗಳು ಬಯಸ್ತಾರೆ, ಸ್ವಾಮಿಗಳು ಯಾವುದನ್ನು ನೋಡೋಕ್ಕೆ ಬಯಸ್ತಾರೆ ಅಂತ ಹೇಳ್ತಿರೋದಲ್ಲ. ಕುಂಭಾಲಯದಲ್ಲೂ ನಮಗೆ 3 ಆಯ್ಕೆಗಳಿವೆ. ಒಂದು ರೆಡ್ ಪಾಟ್, ಕೆಂಪು, ನೀಲಿ ಮತ್ತು ಹಸು 3 ಮಡಿಕೆಗಳಿವೆ. ಯಾವುದನ್ನು ಅದೇನೂ ಇಲ್ಲ, ಅದು ನಾಮರೂಪ. ಅಂದರೆ ಬೇರೆ ಬೇರೆ ರೂಪ, ಬೇರೆ ಬೇರೆ ಕಲರ್ಸ್ ಆ ಥರ ರೆಪ್ರೆಸೆಂಟ್ ಮಾಡಿರುವಂಥದ್ದು ಅಷ್ಟೇ. ಉದಾಹರಣೆಗೆ ನಾನು ಇವಾಗ ಈ ಬ್ಲೂ ಪಾಟ್ ನೀಲಿ ಮಡಿಕೆಯನ್ನು ನೋಡಿದ್ರೆ ಇದು ನನ್ನ ಮೂಲ ಸ್ವರೂಪ ಬಂದು ಒಂದು ನೀಲಿ ಮಡಿಕೆ. ಆದರೆ ಕಾಲಾನಂತರ ಹಲವು ವರ್ಷಗಳ ಕಾಲ ಇದನ್ನು ನಾನು ಬಳಸ್ತಾ ಬಂದಾಗ ಅದರ ಬಣ್ಣ ಮಾಸ್ತಾ ಹೋಗುತ್ತೆ. ಒಂದು ಸರ್ತಿ ನನ್ನ ಕೈ ಜಾರಿ ಬಿತ್ತು ಅಂತ ಹೇಳಿದ್ರೆ ಆ ಮಡಿಕೆ ಆದರೆ ಒಡೆದು ಹೋಗಿರೋ ಮಡಿಕೆನ ನಾನು ಬಳಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಮೃತ್ಪಿಂಡವನ್ನು ಮಾಡಿ ತೋರಿಸ್ತೀವಿ. ಈ 3 ವಿಚಾರಗಳಿಂದ ನಾವೇನು ತಿಳ್ಕೊಂಡ್ವಿ ಅಂದರೆ ಆ ಮೃತ್ತಿಕೆ ಅನ್ನೋದು ಈ 3 ವಿಚಾರದ ಮುಂದೆ ಒಂದಾಗಿತ್ತು. ಅದು ಮಡಿಕೆಯಾಗಿದ್ದಾಗಲೂ ಅಥವಾ ಮಡಿಕೆ ಆಗಿದ್ದಾಗಲೂ ಅಥವಾ ಅದು ಮೃತ್ಪಿಂಡ ಆಗಿದ್ದಾಗಲೂ 3ರಲ್ಲೂ ಹೇಗೆ ಆ ಮೃತ್ತಿಕೆ ಅನ್ನೋದು ಸತ್ಯವಾಗಿತ್ತು, ಅದೇ ಥರ ನಮ್ಮ ಪ್ಯೂರ್ ಕಾನ್ಷಿಯಸ್ನೆಸ್ ಆತ್ಮ ಅನ್ನೋದು ನಮ್ಮೆಲ್ಲರಲ್ಲೂ ಇದೆ. ಆದರೆ ನಾಮರೂಪದ ಕಾರಣದಿಂದಾಗಿ ಬೇರೆ ಬೇರೆ ರೂಪವನ್ನು ಆಕಾರವನ್ನು ತಗೊಂಡಿದೆ. ಅಂದರೆ ಬೇರೆ ಬೇರೆ ರೋಲ್ಸನ್ನು ತಗೊಂಡು ತಾಯಿ ತಂಗಿ ಆ ಥರ ಎಲ್ಲ ಅಕ್ಕ ಅಂತ ಎಲ್ಲ ಅಂದ್ಕೊಂಡು ನಾವು ನಮ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಹಾಗೆ ನೋಡೋಕ್ಕೆ ಹೋದರೆ ನಾವು ಸಾಕ್ಷಿ ತಿಳ್ಕೊಳ್ಬೇಕು ಅಂತ 2 ಪ್ರಾಜೆಕ್ಟ್ನ ನಾವು ಎಲ್ಲೆಲ್ಲ AI ಪ್ರಾಜೆಕ್ಟ್ ವೇದಾಂತವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ನಾವು ಹೋಲಿಕೆ ಮಾಡಬೇಕು ಅಂತ. ಪ್ರೀ ಟ್ರೈನಿಂಗ್ ಅಂದರೆ ವಾಸನ ಅನ್ನೋದು ಅನಾದಿ. ಆ ಅನಾದಿಯಾದ ವಾಸನವನ್ನು ನಾವು ಎಚ್ಚರಿಸಬೇಕು ಅಂದರೆ ಟ್ರೈನಿಂಗ್ ಮಾಡ್ತೀವಿ. ರೀಎನ್ಫೋರ್ಸ್ಮೆಂಟ್ ಆಫ್ ವಾಸನವನ್ನು ಎಚ್ಚರಿಸ್ತೀವಿ. ಹೀಗೆ ಎಚ್ಚರಿಸಿದಾಗ ಒಂದು ಇಂಟೆಲೆಕ್ಟ್, ಒಂದು ಜ್ಞಾನದ ಒಂದು ಜಾಗ ಅಲ್ಲಿ ಸೃಷ್ಟಿಯಾಗಿರುತ್ತೆ. ಆ ಜಾಗದಲ್ಲಿ ಸಂಸ್ಕಾರದ ಕಾರಣದಿಂದಾಗಿ
ಪ್ರಶ್ನೆಗಳಿಗೆ ಉತ್ತರಗಳು ಉದ್ಭವವಾಗುತ್ತೆ. ಆತನ ಸಂಸ್ಕಾರ ಹೇಗಿತ್ತು ಆ ಕಾರಣದಿಂದಾಗಿ ಆತ ಸರಿಯಾದ ಉತ್ತರವನ್ನು ಅಥವಾ ತನಗೆ ಹೊಳೆಯುವಂತಹ ಉತ್ತರವನ್ನು ಅವನು ಹೇಳ್ತಾನೆ. ಅದೇ ಥರ ಚಿತ್ತ ಮತ್ತು ನಾನು ಒಂದು ಬೃಹತ್ತಾಗಿರುವಂತಹ ವಿಚಾರವನ್ನು ಕೊಟ್ಟರೆ ಆ ವಾಸನದ ಕಾರಣದಿಂದಾಗಿ ಉತ್ತರವನ್ನು ತೋರಿಸುತ್ತೆ ಅನ್ನೋದು ಪದವ್ಯಾಪ್ತಿ ಹೇಗೆ ಆಗುತ್ತೆ ಅನ್ನೋದನ್ನು ಹಾಗೆ ವಾಸನ ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ಅದು ರಾಗದ್ವೇಷಕ್ಕೆ ಕಾರಣವಾಗುತ್ತೆ, ಹೇಗೆ ಕಾರ್ಯದಲ್ಲಿ ಪ್ರೇರಣೆ ಮಾಡುತ್ತೆ ಅನ್ನೋದು. ವ್ಯಾಮೋಹ ಸಂಹರಣೆ ಅನ್ನೋದು ಇದು ವಾಸನಾ ಕ್ಷಯವೇ ಮೋಕ್ಷಕ್ಕೆ ಇಲ್ಲ. ಪ್ರಶ್ನೆ ಒಂದೇ ಆಗಿರುತ್ತೆ, ಅಂದರೆ ಜನರಲ್ ಒಂದು ಪ್ರಶ್ನೆ, ಸಾಮಾನ್ಯ ಪ್ರಶ್ನೆಯನ್ನು ನಾವು ಆ LLMಗೆ ಹಾಕಿದಾಗ ಒಂದು LLM ಅದ್ವೈತ ಭಾವದಿಂದ ಹೇಳುತ್ತೆ. ಯಾಕೆಂದರೆ ನಾವು ಅದಕ್ಕೆ ಟ್ರೈನ್ ಮಾಡಿದ್ದೀವಿ ಅಲ್ವಾ. ಅದೇ LLMಗೆ ನಾವು ಇವಾಗ ಚಾರ್ವಾಕ ದೃಷ್ಟಿಯಿಂದ ನಾವು ಫೀಡ್ ಮಾಡಿರೋದ್ರಿಂದ ಅದು ಚಾರ್ವಾಕದ ರೀತಿಯಾಗಿದೆ. ಅಂದರೆ ಎನ್ವೈರನ್ಮೆಂಟ್ ನಾವೆಲ್ಲಿ ಬೆಳಿತೀವಿ, ನಮ್ಮ ಮೂಲ ಸಂಸ್ಕಾರಗಳು ಎಲ್ಲ ಸೇರಿಕೊಂಡು ನಾವೇನು ಆಗ್ತೀವಿ, ವ್ಯಕ್ತಿ ಒಳಗಿರೋ ಕಾನ್ಷಿಯಸ್ನೆಸ್ ಒಂದೇ ಆಗಿದ್ರು ಅವರು ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ಕಾರ್ಯಗಳಿಗೆ ತೊಡಕೊಳ್ತಾನೆ ಅನ್ನೋದಕ್ಕೆ ಈ ಸಂಸ್ಕಾರ ಹೇಗೆ ಅದನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ತೋರಿಸ್ಬೋದು. ನಮಗೆ ಪ್ರಸಿದ್ಧವಾದ ಕಥೆ ಗೊತ್ತಿರಬೇಕು. ಒಬ್ಬ ಗಿಳಿಯ ವ್ಯಾಪಾರಿ ಇರ್ತಾನೆ. ಆತ ಒಂದೇ ಗಿಳಿಯ 2 ಗಿಳಿಗಳಿರ್ತಾರೆ. ಒಬ್ಬ ವಿದ್ವಾಂಸನಿಗೆ ಕೊಡ್ತಾನೆ, ಇನ್ನೊಬ್ಬ ಕಣ್ಣನಿಗೆ ಕೊಡ್ತಾನೆ. ಆತ ಎಷ್ಟೋ ವರ್ಷಗಳಾದಮೇಲೆ ಅವರಿಬ್ಬರ ಭೇಟಿಯನ್ನು ಮಾಡೋಕೆ ವಿದ್ವಾಂಸನ ಮನೆಗೆ ಹೋದಾಗ ಆಗಮಿಸಿ ನಿಮಗೆ ಸ್ವಾಗತ ಅಂತ ಸಂತೋಷದಿಂದ ಗಿಳಿ ಆಹ್ವಾನಿಸಿ ಅತಿಥಿ ಸತ್ಕಾರ ಮಾಡುತ್ತದೆ. ಅದೇ ಗಿಳಿಯ ಇನ್ನೊಂದು ಮಗು ಆ ಕಳ್ಳನ ಮನೆಗೆ ಹೋದಾಗ ಇದೇ ಯಾರು ಮಾಡ್ತಾನೋ ಆತ ಹೋದಾಗ ಬಂದ್ಯಾ, ಯಾಕೆ ಬಂದೆ, ಯಾವಾಗ ಹೊರಟ್ಯಾ ಅಂತೆಲ್ಲ ಆ ಎನ್ವೈರ್ಮೆಂಟ್ ಆತನ ಸುತ್ತಲೂ ಇದ್ದಂತಹ ವಿಚಾರದಿಂದ ಆತನ ಸಂಸ್ಕಾರಗಳು ರೂಪ ಆಗುತ್ತೆ. ಅದೇ ಥರ ನಮ್ಮ ಸುತ್ತಮುತ್ತ ಇರುವಂತಹ ವಿಚಾರಗಳು ಕಾರಣದಿಂದಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರಗಳು ಬರುತ್ತೆ. ಆದರೆ ಇಲ್ಲಿ ನಾವು ಅದ್ವೈತ ವೇದಾಂತದ ದೃಷ್ಟಿಯಿಂದ ಮತ್ತು ಚಾರ್ವಾಕದ ದೃಷ್ಟಿಯಿಂದ ನಾವು ಉತ್ತರವನ್ನು ತೋರಿಸಬೇಕು. ಅದೇ ಈಗ ಫೀಡ್ ಮಾಡಿದ್ರಿಂದ ಅದು ಕೊಡುತ್ತೆ. ಅದೀಗ ಏನು ಸಂಸ್ಕಾರ ಇದೆಯೋ ಅದು ಮಾತ್ರ. ಅಂದರೆ ಅದು ನಾವು ಇವಾಗ ನಮಗೆ ಹೇಗಾಗುತ್ತೆ ಅನ್ನೋದನ್ನು ನಾವು AI-ನಲ್ಲಿ ತೋರಿಸೋದಲ್ಲದೆ ಇವಾಗ ನಾವು ಬ್ಯಾಕ್ ಇಂಜಿನಿಯರಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಇವಾಗ AI-ಯಲ್ಲಿ ನಾವು ಹೇಳ್ಕೊಟ್ಟಿದ್ರಿಂದ ಅದು ಹಿಂಗೆ ಮಾಡ್ತು. ಹಾಗೆಯೇ ನಮ್ಮಲ್ಲೂ ಜನ್ಮಾಂತರಗಳಿಂದ ಅದನ್ನು ನಾವು ರೀಇನ್ಫೋರ್ಸ್ ಮಾಡಿ ಅಂದರೆ ಇದು ಹೀಗೆ ಬಾಲ್ ಅಂದರೆ ಹೀಗಿರುತ್ತೆ ಅಂತ ಹೇಳಿ ಅದೊಂದು ಸಂಸ್ಕಾರ ಬೆಳೆದು ಬಿಟ್ಟಿದೆ. ಇದನ್ನು ಇವಾಗ ನಾವು ಅನ್ಲರ್ನ್ ಮಾಡೋಕ್ಕಾಗಲ್ಲ. ಇದು ಸಂಸ್ಕಾರ ಅಲ್ಲ ಅಂತ ಯಾರಾದರೂ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ನಾವು ಇವಾಗ ಅದರದ್ದು ಇದು ದೋಷ ಏನಿದೆ ಅಂತ ತಿಳ್ಕೊಂಡು ಅದನ್ನು ನಾವು ಕ್ಷಯ ಮಾಡ್ಕೊಳ್ಳೋದಕ್ಕೆ ಆ ವಾಸನ ಕ್ಷಯ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಅನ್ನೋದನ್ನು ನಾಸ್ತಿಕರು ಅದನ್ನೇ ತಾನೇ ಹೇಳೋದು. ನೀವು ದೇವರು ಇದ್ದಾನೆ ಅಂತ ಹೇಳಿ ಸುಮ್ಮನೆ ಇಷ್ಟು ತುಂಬಿಸಿದ್ದಷ್ಟು ಬಿಟ್ಟರೆ ವಾಸ್ತವಿಕವಾಗಿಲ್ಲ ಅಂತಾನೆ ಅವನು ಚಾರುವಾಗ. ಅವಾಗ ಬಟ್ ಅವನು ಹೇಳ್ಕೊಳ್ತಾ ಹಾಂ ದೇವರಿದ್ದಾನೆ. ನೀವು ಮಗುವನ್ನು ಚಿಕ್ಕರಿಂದಲೇ ಸ್ವತಂತ್ರವಾಗಿ ಬೆಳೀಲಿಕ್ಕೆ ಬಿಟ್ಟರಾ? ಇಲ್ಲ. ಅದು ಹಿಡಿದು ಹೊತ್ತಿಗೆ ಹಿಡಿದು ಮಲಗಿಸಿ ನಮಸ್ಕಾರ ಮಾಡಿಸಿ ಎಲ್ಲ ಮಾಡಿ ಬೆಳೆಸ್ತೀರಪ್ಪ. ಅದು ಅದರ ಪೂರ್ವಜನ್ಮದ ಸುಕೃತದಿಂದ ಅದು ಇಂಥ ಮನೆಯಲ್ಲಿ ಹುಟ್ಟಿರುತ್ತೇನೋ ಅಲ್ವಾ ಗುರುಗಳು? ಆ ಥರ ಸೂಪರ್.